ರೈಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಕೊನೆಯ ಸೆಷನ್ ಈ ಪ್ರೊಬಾಬಿಲಿಟಿ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ನೀವು ಪ್ರೊಬಾಬಿಲಿಟಿಯನ್ನು ಕಂಡುಹಿಡಿಯೋದ್ರಲ್ಲಿ ಅಥವಾ ನಿಮಗೆ ಯಾವ್ದಾದ್ರು ಒಂದು ಕ್ವಶನ್ ಅಲ್ಲಿ ಡೌಟ್ಸ್ ಇದ್ರೆ ನೀವು ಪ್ರೊಬಾಬಿಲಿಟಿ ಬಗ್ಗೆ ನೀವು ಕ್ವಶನ್ಸ್ ಗಳನ್ನ ಕೇಳ್ಬೋದು. ಅದಕ್ಕಿಂತ ಬಿಫೋರ್ ನಾನು ಇನ್ನೊಂದು ಕ್ಲೂ ಕೊಡೋದಿದೆ ನಿಮ್ಗೆ. ಈ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ನಾಟ್ ಇವೆಂಟ್ ನಾನು ಮೊದಲೇ ಆಗಲೇ ಬಳಸ್ದಂಗೆ ಕಾಂಪ್ಲಿಮೆಂಟರಿ ಇವೆಂಟ್ ಅಂತ ಬಳಸ್ತಾ ಇದ್ದೆ. ಒಂದು ಘಟನೆ ನಡೀತಿರ್ಬೇಕಾದ್ರೆ ಇನ್ನೊಂದು ಘಟನೆ ಅಲ್ಲಿ ಸೈಲೆಂಟ್ ಆಗಿರುತ್ತೆ, ಜೊತೆಗೆ ಆಡ್ ಮಾಡಿದ್ರೆ ಈಕ್ವಲ್ ಟು 1 ಆಗಿರುತ್ತೆ ಅಂತ ಹೇಳಿ. ಆದ್ರೆ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಅದಕ್ಕೆ ಪೂರಕವಾಗಿ ಅದು ಆಗಿಲ್ಲಪ್ಪ ಅಂತಂದ್ರೆ ನಾಟ್ ಇವೆಂಟ್. ಈ ರೂಲಿಂಗ್ ಡೈ ಎಕ್ಸ್ಪೆರಿಮೆಂಟ್ ಕೊಟ್ಟು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಗೆಟಿಂಗ್ ಆಡ್ ನಂಬರ್ ಅನ್ನ ನಾವು ಗೆಟ್ ಮಾಡ್ತಿರ್ಬೇಕಾದ್ರೆ ಈವನ್ ನಂಬರ್ ಸೈಲೆಂಟ್ ಅಲ್ಲಿ ಇರುತ್ತೆ. ಆದ್ರ ಗೆಟಿಂಗ್ ಆಡ್ ನಂಬರ್ ಇವೆಂಟ್ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಇ ಅಂತ ತೆಗೆದುಕೊಂಡು ನಾಟ್ ಇವೆಂಟ್ ನಾವು ಯಾವ್ದು ತಗೊಂಡಿಲ್ಲ, ಈಗ ಈವನ್ ನಂಬರ್ ತಗೊಂಡಿಲ್ಲ, ಅದು ನಾಟ್ ಇವೆಂಟ್. ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ನಾಟ್ ಇವೆಂಟ್ ಅದನ್ನ ಬಾರ್ ಅಂತ ಹಾಕಿ ತೋರಿಸ್ತೀವಿ, ಈಕ್ವಲ್ ಟು 1. ಈಗ ನಿಮ್ದೇ ಒಂದು ಎಕ್ಸಾಂಪಲ್ ತಗೊಂತೀನಿ ನಾನು. ಇನ್ ದ ಅಕಾಡೆಮಿಕ್ ಇಯರ್ 2024 and 25 in a KRCRS Lakundi, someone got 98% in the annual examination. ಯಾರೋ ಒಬ್ರು 98% ಅನ್ನ ಪಡ್ಕೋಬಹುದು. ಲಾಸ್ಟಿಗೆ ರಿಸಲ್ಟ್ ಬಂದ್ಮೇಲೆ ಟೋಟಲಿ ದೇರ್ ಆರ್ 10 ಸ್ಟೂಡೆಂಟ್ಸ್ ಗಾಟ್ ಮೋರ್ ದೆನ್ 98%. ಆದ್ರೆ 10% 98 ತಗೊಂಡಾರ ಅಂದ್ರೆ ಇನ್ನು ಬಿಲೋ 40 ಮೆಂಬರ್ಸ್ 98 ಕಡಿಮೆ ಇದಾರ ಅಂತ ಅರ್ಥ. ಹಾಗಾದ್ರೆ ಪ್ರೊಬಾಬಿಲಿಟಿ ಆಫ್ ಆನ್ ಇವೆಂಟ್, ಫಸ್ಟ್ ಇವೆಂಟ್ ಹೇಳಿದ್ನಲ್ಲ ನಾನು ಮೊದಲಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ ಈಗಿಲ್ಲ. ಅದೇ ಘಟನೆ ಅದಕ್ಕೆ ಫೇವರಬಲ್ ಆಗಿ ಎಷ್ಟು ಬಂದ್ರು 10, ದಟ್ ಈಸ್ ಇವೆಂಟ್, ಅದ್ರದ್ದು ಪ್ರೊಬಾಬಿಲಿಟಿ. ಅದಕ್ಕೆ ಫೇವರಬಲ್ ಆಗಿ ಯಾರು ಬರ್ಲಿಲ್ಲಲ್ಲ, ನಾಟ್ ಇವೆಂಟ್ 40. ಆದ್ರೆ ನಿಮ್ದು ಸ್ಟ್ರೆಂತ್ ಎಷ್ಟಿತ್ತು 50. ಹಿಂಗೆ ಆ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ನಾಟ್ ಇವೆಂಟ್. ಅದ್ರ ಇದನ್ನ ಏನ್ ತಗೊಂತೀವಿ ಅಂದ್ರೆ 10/50, 40/50, ದೆನ್ ಆನ್ಸರ್ ಈಸ್ 50/50. ಎರಡು ಆನ್ಸರ್ ತೆಗೆದುಕೊಂಡ್ರೆ ಲಾಸ್ಟ್ ಆನ್ಸರ್ ಎಷ್ಟು ಬಂತು ನೋಡಿ, 1. ಇದನ್ನ ನಾವು ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಅಂಡ್ ನಾಟ್ ಇವೆಂಟ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಕೂಡ ಇರ್ತಾವ ನಿಮಗೆ. ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಈಸ್ ವಾಟ್ ಮನ್ ನೋಡಿದ್ರಿ ನೀವು 0.005 ಅಂಡ್ ಪ್ರೊಬಾಬಿಲಿಟಿ ಆಫ್ ನಾಟ್ ಇವೆಂಟ್ ಎಷ್ಟಾಗುತ್ತೆ ಕಂಡುಹಿಡಿಯಿರಿ ಅಂತ ಹೇಳ್ತಾರ. ಅವಾಗ ಅದ್ರ ಏನಂತಂದ್ರ ನೀವು ಇದನ್ನ ಇವೆಂಟ್ ಅಂತ ತೆಗೆದುಕೊಂಡ್ರ ನಾಟ್ ಇವೆಂಟ್ ಅನ್ನ ಕ್ವಶನ್ ಮಾರ್ಕ್ ಆಗಿ ಇಟ್ಕೊಂಡು ಈಸ್ ಈಕ್ವಲ್ ಟು 1. ನಾಟ್ ಇವೆಂಟ್ ಪ್ರೊಬಾಬಿಲಿಟಿ ಕಂಡುಹಿಡಬೇಕಾಗಿದೆ 1 ಮೈನಸ್ 0.05, ದೆನ್ ಆನ್ಸರ್ 0.95. ಈ ರೀತಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಇರ್ತಾವ. ಇದನ್ನು ಹೊರತುಪಡಿಸಿದ್ರೆ ಆ ಬಾಕ್ಸ್ ಎಕ್ಸಾಂಪಲ್ ಕೊಡ್ಬೋದು, ಇಲ್ಲ ರೂಮಿಂದ ಒಂದು ಎಕ್ಸಾಂಪಲ್ ಇರ್ತವೆ. ರೂಮಲ್ಲಿ ಎಷ್ಟು ಜನ ಇರ್ತಾರೆ, ಅವ್ರ ಔಟ್ಕಮ್ಸ್ ಇಷ್ಟು ಬಂದ್ರೆ ಪ್ರೊಬಾಬಿಲಿಟಿ ಎಷ್ಟು, ಈ ತರ ಮೊದಲ ನೀವು ಅಲ್ಲಿ ಗುರುತಿಸೋದು ಟೋಟಲ್ ಔಟ್ಕಮ್ಸ್ ಅನ್ನ ಗುರುತಿಸ್ರಿ. ನಿಮ್ಮ ಘಟನೆಯನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅದಕ್ಕೆ ಫೇವರಬಲ್ ಆಗಿ ಎಷ್ಟು ಬರ್ತಾವ ಅದ್ರ ಮೇಲೆ ಟೋಟಲ್ ಅನ್ನ ಕೆಳಗಡೆ. ರೈಟ್. ಮತ್ತೆ ನಿಮ್ದು ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು. ಈ ಪ್ರೊಬಾಬಿಲಿಟಿ ಸಂಬಂಧಪಟ್ಟಂತೆ ಯಾರಾದ್ರೂ ತಮಗೆ ಡೌಟ್ಸ್ ಇದ್ರೆ ಮೈಕ್ ಆನ್ ಇದೆ, ಕೇಳ್ಕೊಳ್ಳಿ. ಇಲ್ಲಾಂದ್ರೆ ಸೆಷನ್ ಅನ್ನ ಕ್ಲೋಸ್ ಮಾಡ್ತೀನಿ. ಕನ್ನಡದಾಗ ಹೇಳ್ರಿ ಸರ್. ಯಾವ್ದಪ್ಪ ಸಂಭಾವನೆ ಇರ್ತಿದ್ದ? ಹೌದು ಸರ್. ಅಲ್ಲ, ಕ್ವಶನ್ ಯಾವ್ದು ಹೇಳಿ, ನಿಂದ ಕ್ವಶನ್ ಕೇಳಿ. ಈಗ ಹೇಳಿದ್ದು ಹೇಳಿ ಸರ್. ಇದಾ? ಹಾ ಸರ್. ಖಚಿತ ಘಟನೆ ಮತ್ತ ಖಚಿತವಲ್ಲದ ಘಟನೆ. ಖಚಿತ ಘಟನೆ ಅಂತಂದ್ರೆ ಪ್ರೊಬಾಬಿಲಿಟಿ ಆಗಿರುತ್ತೆ, ಖಚಿತವಲ್ಲದ ಘಟನೆ ಅಂದ್ರೆ ಆಗಿರಲ್ಲ. ಅದನ್ನ ನಾವೇನಂತಂದ್ರೆ ಇಂಪಾಸಿಬಲ್ ಇವೆಂಟ್, ಪಾಸಿಬಲ್ ಇವೆಂಟ್ ಅಂತ ಹೇಳ್ತೀವಿ. ಈಗ ಹೇಳಿದ್ದು ಪೂರಕ ಘಟನೆ, ಒಂದು ಘಟನೆ ಆಗ್ತಿರ್ಬೇಕಾದ್ರೆ ಇನ್ನೊಂದು ಘಟನೆ ಆಗಿರಲ್ಲ. ಈಗೇನ ಇದು ನಿಮ್ಗೆ ಫಾರ್ಮುಲಾ ಹಾಕಿದ್ನಲ್ಲ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1. ಇದೇನಂದ್ರೆ ಪೂರಕ, ಒಂದಕ್ಕೆ ಒಂದು ಪೂರಕ.
ಒಂದ್ ಘಟನೆ ಆಗುವಾಗ ಇನ್ನೊಂದು ಘಟನೆ ಆಗ್ತಿರಲ್ಲ. ಆ ಎರಡು ಸೇರಿದ್ರೆ ಆನ್ಸರ್ 1 ಆಗುತ್ತೆ ಅನ್ನೋದು ಪೂರಕ ಘಟನೆಗಳು ಅಂತ ಹೇಳ್ತೀವಿ ನಾವು. ಆಗಲೇ ಹೇಳಿದ ಕಾನ್ಸೆಪ್ಟ್ ಅಲ್ಲಿ ಖಚಿತವಲ್ಲದ, ಯಾವ್ದು ಖಚಿತ ಆಗಿರಲ್ಲ ಅದ್ರದ್ದು 0 ಆಗಿರುತ್ತೆ ಪ್ರೊಬಬಿಲಿಟಿ. ಯಾವ್ದು ಅಲ್ಲಿ ನಮ್ಗೆ ಪಾಸಿಬಲ್ ಆಗಿರ್ತದ ಅಂದ್ರೆ ಇವೆಂಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಫೇವರೇಬಲ್ ಔಟ್ಕಮ್ಸ್ ಇದ್ವು ಅಂದ್ರೆ ಅದು ಖಚಿತ ಅಂದ್ರೆ ಆಗಿದೆ ಅಂತ ಅರ್ಥ. ರೈಟ್. ಮತ್ತೆ ಸರ್ ಕ್ವಶನ್ ಐತ್ರಿ ಸರ್. ಯಾವ ಸ್ಕೂಲ್ ಅಮ್ಮ? ಸರ್ ನನ್ ಕ್ವಶನ್ ಐತ್ರಿ ಸರ್. ಹೇಳಮ್ಮ, ಯಾವ ಸ್ಕೂಲ್ ಅಂತ ಹೇಳಿ. ನಮ್ದು ಶಿಷ್ಯ ಸರ್ ಸಿರಟ್ಟಿ. KR ಸಿರಟ್ಟಿ. ಹೇಳಮ್ಮ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡು ಮತ್ತು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ. Right. ತೆಗೆದ ಚೆಂಡು ಕೆಂಪು ಅಲ್ಲದೆ ಚೆಂಡು ಆಗಿರುವ ಸಂಭವ ಎಷ್ಟು ಅಂತ ಹೇಳ್ತೀರಿ ಸರ್? ರೈಟ್. ಮೊದ್ಲ ಇವುಗಳನ್ನ ಹೇಳೋ ಟೋಟಲಿ 3 ರೆಡ್, ನೋಡಿ ಸರ್. 5 ಕಪ್ಪು 5 ಬ್ಲಾಕ್. ಮತ್ತೆ ಅಷ್ಟು ಐತ್ರಿ ಸರ್. ತೆಗೆದ ಅಲ್ಲಮ್ಮ, 3 ರೆಡ್ 5 ಬ್ಲಾಕ್ ಅಷ್ಟೇ ಅದಾವ. ನೋಡಿ ಸರ್. ಓಕೆ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀನೀಗ 5 3 ಎಷ್ಟಾದ್ರು ಅಂದ್ರೆ 8 ಆದವು ನೀನು ಒಟ್ಟಾರೆಯಾಗಿ. ನೋಡಿ ಸರ್. 8 ಏನು ಬರುತ್ತಲ್ಲ ಅದೇ NF. ಓಕೆ, ಅದು 8 ಆಯ್ತು. ಈಗ ನಿನಗೆ ಕ್ವಶನ್ ಅಲ್ಲಿ ಹೇಳ್ಯಾರ ನೋಡಿ, ಏನ್ ಹೇಳ್ಯಾರ? ಕೆಂಪು ಅಲ್ಲದ ಅಂತ ಹೇಳ್ಯಾರ ಅಲ್ವಾ? ಎಸ್ ಸರ್. ಕೆಂಪು ಅಲ್ಲದ ಅಂತಂದ್ರೆ ಕೆಂಪು ಬಿಟ್ಬಿಡ್ಬೇಕಮ್ಮ. ಎಸ್ ಸರ್. ಅವಾಗ ನಿನಗೆ NF ಏನಾಗತ್ತಂದ್ರೆ 5. ಅವರು ಕೆಂಪು ಅಂದಿದ್ರೆ 3, ಕೆಂಪು ಅಲ್ಲದ ಅಂತ ಹೇಳಿದ್ದಾರೆ 5. ನೀನು ಬಾಕ್ಸ್ ಇಂದ ಏನ ಗೋಲಿಗಳನ್ನ ತೆಗಿಬೇಕಾಗಿದೆ ಅಲ್ಲ, ಅದ್ರಾಗ ಅವ್ರ ಕ್ವಶನ್ ಏನ್ ಕೇಳ್ತಾ ಇದಾರಂದ್ರೆ ಕೆಂಪು ಅಲ್ಲದ ಚೆಂಡು ಅಂತ ಹೇಳಿದಾರೆ ನಿನ್ಗೆ. ನನ್ಗೆ ಅದು ಕೆಂಪು ಬರುವಂತ ಪಾಸಿಬಿಲಿಟಿ ಬೇಕಾಗಿಲ್ಲ, ಅಂದ್ರೆ ನನಗೆ ಬ್ಲಾಕ್ ಗಳಷ್ಟೇ ಬೇಕು. ಹಾಗಾದ್ರೆ NF ಏನಾಗ್ತದಂದ್ರೆ 5 ಆಗ್ತದೆ. ನಿನಗೆ ಫೇವರಬಲ್ ಆಗಿ ಅಂದ್ರೆ ಆ ಘಟನೆಗೆ ಫೇವರಬಲ್ ಆಗಿ ಎಷ್ಟು ಬಂದ್ವು? 5. ಅವಾಗ ನಮ್ದು ಪ್ರೊಬಾಬಿಲಿಟಿ ಇದೇನ್ ಹೇಳ್ತದ ಅಂದ್ರೆ NF ಡಿವೈಡೆಡ್ ಬೈ NF. ಅವಾಗ ಆನ್ಸರ್ ಎಷ್ಟು ಬರುತ್ತೆ? 5/8. ಮತ್ತೆ ಥ್ಯಾಂಕ್ಸ್ ರೀ ಸರ್. ಓಕೆ, ಇಟ್ಸ್ ಓಕೆ. ಮತ್ತೆ ಯಾರಾದ್ರು ಕ್ವಶನ್ಸ್ ಕೇಳದಿದ್ರೆ ಕೇಳಿ. ಸರ್ ಇಂಪಾರ್ಟೆಂಟ್ ಕ್ವಶನ್ ಎಷ್ಟು ಬರ್ತಾವ್ರಿ ಸರ್ ಪಾರ್ಟ್ ಒಳಗ? ಇದು ನಿಮ್ದು ಥೀಮ್ ಬೇಸ್ಡ್ ಎಕ್ಸಾಮ್ ಅಂತ ಇರ್ತತಿ. ಆದ್ರೆ ಇದೇ ಕ್ವಶನ್ ಇದೇ ಚಾಪ್ಟರ್ ಇಂದ ಇಷ್ಟೇ ಅಂಕಗಳಂತ ಹೇಳಂಗಿಲ್ಲ. ಈಗ ನಿಮ್ಗೆ ಒಂದ್ಸಲ ಥೀಮ್ ಹೇಳ್ತೀನಿ ನೋಡಿ ನಾನು. 1ನೇ ಥೀಮ್ ಅಲ್ಲಿ ರಿಯಲ್ ನಂಬರ್ ಅಂತ ಇದೆ, ಅಂದ್ರೆ ವಾಸ್ತವ ಸಂಖ್ಯೆಗಳು. ನಾನು ಈಗ ಹೇಳ್ತಾ ಹೋದ್ರೆ ನಿನ್ಗೆ ಒಂದು ಐಡಿಯಾ ಬರುತ್ತೆ. ಈ ವಾಸ್ತವ ಸಂಖ್ಯೆಗಳಲ್ಲಿ ಟೋಟಲಿ 5 ಇರುತ್ತೆ. ಆಮೇಲೆ ನಿಂದ ಪ್ರೊಬಬಿಲಿಟಿ ಚಾಪ್ಟರ್ ತಕ್ಕಂತೆ ನೀನ್ ಡಿವೈಡ್ ಮಾಡ್ಕೊ. ಫಸ್ಟ್ ಥೀಮ್ ಏನಪ್ಪಾ ಅಂದ್ರೆ ರಿಯಲ್ ನಂಬರ್. ನೀನು ಕನ್ನಡ ಮೇಡಮ್ ಅಲ್ವಾ? ಕನ್ನಡ ಮೇಡಮ್ ಅಲ್ವಾ ಕೇಳ್ತಾ ಇರೋದು? ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಲ್ಲಿ 5. ಈ ಸೆಕೆಂಡ್ ಥೀಮ್ ಏನಪ್ಪಾ ಅಂತಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ನ 2 ವೇರಿಯಬಲ್ ಪಾಲಿನೋಮಿಯಲ್. ನೀವು ಬಹುಪದೋಕ್ತಿಗಳು ಅಂತ ಕರಿತೀವಿ ನೋಡಿ. ಬಹುಪದೋಕ್ತಿಗಳು ಸರಳ ರೇಖಾತ್ಮಕ ಸಮೀಕರಣ, 2 ಚರಾಕ್ಷರವುಳ್ಳ ಸರಳ ರೇಖಾತ್ಮಕ ಸಮೀಕರಣ. ನೆಕ್ಸ್ಟ್ ಸಮಾಂತರ ಶ್ರೇಣಿ. ನೆಕ್ಸ್ಟ್ ಇನ್ನೊಂದು ಪಾಲಿನೋಮಿಯಲ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ನೀವು ವರ್ಗ ಸಮೀಕರಣ ಅಂತ ಕರೀತಾರಲ್ಲ. ಈ 4 ಚಾಪ್ಟರ್ ಸೇರಿದ್ರೆ 27 ಮಾರ್ಕ್ಸ್ ಇರುತ್ತೆ. ಪಾಲಿನೋಮೈಲ್ ಇಂಗ್ಲಿಷ್ನವ್ರು ಬಂದ್ರೆ ಪಾಲಿನೋಮೈಲ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಸೇರಿ 27 ಅಂಕ ಇರುತ್ತೆ. ಈಗ ಲಾಸ್ಟಿಗೆ ನಾವು 80 ಹೆಂಗ್ ಕೌಂಟ್ ಮಾಡೋದನ್ನ ಹೇಳ್ತೀನಿ ನಿಮ್ಗೆ. ಥರ್ಡ್ ಬಂತಂದ್ರೆ ಟ್ರಯಾಂಗಲ್ ಚಾಪ್ಟರ್ ಅಂತ ಇದೆ ನಿಮ್ಗೆ, ತ್ರಿಭುಜಗಳು ಅಂತ ಹೇಳಿ. ತ್ರಿಭುಜಗಳು ಮತ್ತೆ ಸರ್ಕಲ್, ವೃತ್ತಗಳು.
ಈ 2 ಚಾಪ್ಟರ್ ಸೇರಿ 14 ಅಂಕ ಇದೆ. ಇದು 14 ಅಂಕ ಬರುತ್ತೆ, 2 ಚಾಪ್ಟರ್ ಸೇರಿ ಟ್ರಯಾಂಗಲ್ ಅಂಡ್ ಸರ್ಕಲ್ 2 ಚಾಪ್ಟರ್ ಸೇರಿ 14 ಅಂಕ ಇರುತ್ತೆ. ನೆಕ್ಸ್ಟ್ 4th ಒನ್ ನೋಡ್ಕೊಳ್ಳಿ, ತ್ರಿಕೋನಮಿತಿ. ಮತ್ತ ಅದರ ಅನ್ವಯಿಕ ಪ್ರಶ್ನೆಗಳು, ತ್ರಿಕೋನಮಿತಿಯ ಅನ್ವಯಿಕ ಪ್ರಶ್ನೆಗಳು 2 ಚಾಪ್ಟರ್ ಅದಾವ. ಈ 2 ಚಾಪ್ಟರ್ ಸೇರಿ 10 ಇರುತ್ತೆ. ನೆಕ್ಸ್ಟ್ ಥೀಮ್ ಅಲ್ಲಿ ಬಂದ್ರೆ ಸಂಖ್ಯಾಶಾಸ್ತ್ರ ಅಂತ ಇದೆ ನಿಮ್ಗೆ. ನೆಕ್ಸ್ಟ್ ಈಗ ನಾ ಇವತ್ತು ಹೇಳಿದ್ನಲ್ಲ ಅದು ಸಂಭವನೀಯ ಐತಿ. ಈ 2 ಚಾಪ್ಟರ್ ಸೇರಿ 8 ಅಂಕ ಇದೆ. ನೆಕ್ಸ್ಟ್ ಲಾಸ್ಟ್ ಥೀಮ್ ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಥೀಮ್ ಇದೆ. ಲಾಸ್ಟ್ ಥೀಮ್ ಅನ್ನೋಕ್ಕಿಂತ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ, ಇದಕ್ಕೆ ಟೋಟಲಿ 6 ಅಂಕ ಇದೆ. ಇನ್ನ ಕೊನೆಯದು ಬಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಒಂದು. ಇನ್ನೊಂದು ಸರ್ಕಲ್ಗೆ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣ ಮತ್ತು ವಿಸ್ತೀರ್ಣಗಳು, ವೃತ್ತಗಳ ಮೇಲಿನ ವಿಸ್ತೀರ್ಣ ಚಾಪ್ಟರ್ ಇದೆ. ಈ 2 ಚಾಪ್ಟರ್ಗೆ ಸೇರಿ 10 ಇದೆ. ಈಗ ನಾನು ಇವತ್ತು ಹೇಳಿರುವಂತ ಚಾಪ್ಟರ್ ಇಲ್ಲಿದೆ, ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ 2 ಸೇರಿ 8 ಇರೋದ್ರಿಂದ ಈ ಸಂಖ್ಯಾಶಾಸ್ತ್ರ ನಾವು ಕಂಪಲ್ಸರಿ ಒಂದು ಇದೆ. ಮೀನು, ಮೋಡು, ಮೀಡಿಯನ್, ಈ ಸರಾಸರಿ, ಬಹುಲಕ, ಮಧ್ಯಾಂಕ, ಇದ್ರ ಮೇಲೆ ಒಂದು ಕಂಪಲ್ಸರಿ ಪ್ರಶ್ನೆ ಇರುತ್ತೆ. ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಕ್ವಶನ್ ಕೇಳ್ಬೋದು 1 ಮಾರ್ಕ್ಸ್ ಇಂದ. ಈಗ ನೀನ್ ಹೇಳಿರೋ ಪ್ರಕಾರ ಈ ಸಂಭವನೀಯತೆ ಚಾಪ್ಟರ್ಗೆ 4 ಅಂಕ ಬರುವಂತ ಸಾಧ್ಯತೆ ಇದೆ. 4 ಮಾರ್ಕ್ಸ್. ಈ ಇದಕ್ಕೆ 4 ಕೊಟ್ಬಿಟ್ರೆ ಇನ್ನು ಉಳಿದ ಪ್ರೊಬಾಬಿಲಿಟಿಗೆ 4. ಓಕೆ. ಮತ್ತೆ ಯಾರ ಕೇಳಿದ್ರೆ ಇನ್ನು ಇಂಗ್ಲಿಷ್ ಮೇಡಮ್ ನೋಡ್ರಿ, ಯಾರಿಗಾರು ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ರಿಯಲ್ ನಂಬರ್ ಟೋಟಲ್ 5 ಮಾರ್ಕ್ಸ್ ಇರುತ್ತೆ. ಪಾಲಿನೋಮಲ್, ಪೇರ್ ಆಫ್ ಲಿನಿಯರ್ ಇಕ್ವೇಶನ್, AP arithmetic progression and quadratic equation totally 27. ಟ್ರಯಾಂಗಲ್, ಸರ್ಕಲ್ 14. ಈಸಿ ಥೀಮ್ ಇದು, ಯಾಕಂದ್ರೆ ಇಲ್ಲೊಂದು ಥಿಯರಮ್ ಇರುತ್ತೆ, ಇಲ್ಲೊಂದು ಥಿಯರಮ್ ಇರುತ್ತೆ. 4 ಮಾರ್ಕ್ಸ್ ಕೇಳಿದ್ರೂ 4 + 3 7, ಅರ್ಧ ಅಂಕ ಬಂದು ಆಯ್ತು 2 ಥಿಯರಮ್ ಕಟ್ ಮಾಡಿದ್ರೆ. ಇನ್ನು ಉಳಿದು ಇದ್ರ ಮೇಲೆ ಒಂದು 3 ಇರುತ್ತೆ, ಇದ್ರ ಮೇಲೆ 1 + 1 ಆಗ್ಬೋದು, ಇಲ್ಲ 2 ಆಗ್ಬೋದು. ಟೋಟಲಿ ನೀವು ಸರ್ಕಲ್ಗೆ ಮ್ಯಾಕ್ಸಿಮಮ್ 5 ಅಂತ ಅನ್ಕೋಬೇಕು. 5 ಅನ್ನ ಇಲ್ಲಿ ಲೆಸ್ ಮಾಡಿದ್ರೆ ಇನ್ನು 9, ಆ 9 ಅಲ್ಲಿ 4 ಲೆಸ್ ಮಾಡಿ ಥಿಯರಮ್ಗೆ, ಇನ್ನು 5, ಇನ್ 5ದಲ್ಲಿ ಒಂದು 3 ಮಾರ್ಕ್ಸಿಗೆ ಲೆಸ್ ಮಾಡಿ, ಇನ್ನು 2, ಆ 2 ಇದೆಯಲ್ಲ 1 + 1 ಆಗ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಒಂದು 2 ಇರ್ಬೋದು. ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಇದು ಬೆಸ್ಟ್ ವೇ ಅಂತಂದ್ರೆ, ಅಥವಾ ನೀವು ಇದನ್ನ ಫೈನಲ್ ಕನ್ಕ್ಲೂಷನ್ ತಗೋಬೇಕಂತಂದ್ರೆ ಬೋರ್ಡ್ ಇಂದ 2 ಮಾಡೆಲ್ ಏನ್ ಬಿಟ್ಟಾರಲ್ಲ, ಆ 2 ಮಾಡೆಲ್ಗಳನ್ನ ಇದಕ್ಕೆ ಹೊಂದಿಸ್ಕೊಳ್ಳಿ. ಅವಾಗ ಒಳಗಡೆ ಅದು ಚೇಂಜಸ್ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ರೈಟ್. ಮತ್ತೆ ಏನಾದ್ರು ಡೌಟ್ಸ್? ಸರ್ ಫಾರ್ಮುಲಾ ಮ್ಯಾಗ ಎಷ್ಟು ಮಾರ್ಕ್ಸ್ ಕೇಳ್ಬೋದು ಸರ್? ಮ್ಯಾಕ್ಸಿಮಮ್ 4, 3 to 4 ಓನ್ಲಿ ಫಾರ್ಮುಲಾ ಮಾತ್ರ ಅಂದ್ರೆ. ಬಟ್ ನಾವು ಎಕ್ಸಾಮ್ಗೆ ಕೇಳ್ತಾರ ಅನ್ಕೊಂಡು ಬರೀ ಫಾರ್ಮುಲಾ ಅಷ್ಟೇ ಇದು ಮಾಡೋದಲ್ಲ. ಆಕ್ಚುಲಿ ಎಲ್ಲಾ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡಕ್ಕೆ ಫಾರ್ಮುಲಾಗಳು ಬೇಕೇ ಬೇಕು. ಅದು ಪಾಸಿಬಿಲಿಟಿ ಜಾಸ್ತಿ ಎಲ್ಲಿದೆ ಅಂದ್ರೆ ಕೋಆರ್ಡಿನೇಟ್ ಜಾಮಿಟ್ರಿ, ನಿರ್ದೇಶಾಂಕ ರೇಖಾಗಣಿತ ಅಂತಾರಲ್ಲ, ಅಲ್ಲೇ ನೇರವಾಗಿ ಕೇಳಿರ್ತಾರೆ. ಒಮ್ಮೆ ಮಧ್ಯ ಬಿಂದುವಿನ ಫಾರ್ಮುಲಾ ಕೇಳ್ತಾರೆ, ಸೆಕ್ಷನ್ ಫಾರ್ಮುಲಾ ಕೇಳ್ತಾರೆ. ಅದನ್ನ ಬಿಟ್ರೆ ಈ ಮೇಲ್ಮೈ ವಿಸ್ತೀರ್ಣ ಮತ್ತು ಇದೆ ಇಲ್ಲ ಅಲ್ಲಿ ಕೇಳಿರ್ತಾರೆ. ಅಲ್ಲಿ ಒಟ್ಟಾರೆಯಾಗಿ ನಮ್ಗೆ 6 ಕಾನ್ಸೆಪ್ಟ್ ಅದಾವ. 6ರದ್ದು ಏನದ ಮೇಲ್ಮೈ ವಿಸ್ತೀರ್ಣಗಳು, ಏನದ CSA ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಅದ್ರ ಮೇಲೆ ಅಲ್ಲಿ ನೇರವಾಗಿ ಕ್ವಶನ್ ಬರ್ತಾವ. ವರ್ಗ ಸಮೀಕರಣದಲ್ಲಿ ಬರ್ತಾವ ಕ್ವಶನ್ಸ್ಗಳು, ಫಾರ್ಮುಲಾದ ಮೇಲೆ ಮಾತ್ರ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್, ವರ್ಗ ಸಮೀಕರಣದ ಆದರ್ಶ ರೂಪ, ಆ ರೀತಿ. ಸಮಾಂತರ ಶ್ರೇಣಿಯಲ್ಲಿ ಬಂದಿರ್ತಾವ. ಆ ಸಮಾಂತರ ಶ್ರೇಣಿ ಎಣ್ಣೆ ಪದವನ್ನ ಕಂಡುಹಿಡಿಯುವಂತ ಸೂತ್ರ ಬರೆಯಿರಿ, ಈ ತರ ಸಾಕಷ್ಟು ಅದಾವ. ಬಟ್ ಅದಕ್ಕೆ ಕೇಳ್ತಾರಂತ ನಾವು ಇದನ್ನ ಮಾಡೋದಲ್ಲ. ಬಟ್ ಕ್ವಶನ್ ಪೇಪರ್ ಥೀಮ್ ಪ್ರಕಾರ 3 ಇಂದ 4 ಮಾರ್ಕ್ಸ್ ನೇರವಾಗಿ ಫಾರ್ಮುಲಾ ಮೇಲೆ ಕೇಳಿರ್ತಾರೆ. ಅದನ್ನ ಹೊರತುಪಡಿಸಿದ್ರೆ ನಾವು ಎಲ್ಲಾ ಫಾರ್ಮುಲಾ ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಥ್ಯಾಂಕ್ಸ್ ರೈಟ್. ಮತ್ತೆ ಯಾವ್ದಾದ್ರು ಸ್ಕೂಲು ಅಥವಾ ಯಾವ ಸ್ಟೂಡೆಂಟ್ಸ್ ಏನೋ ಡೌಟ್ಸ್ ಇದ್ರೆ ಹೇಳಿ.
ಇಲ್ಲಾಂದ್ರೆ ಇಲ್ಲಿಗೆ ನಾವು ಸಂಭವನೀಯತೆಯನ್ನ ಕ್ಲೋಸ್ ಮಾಡ್ತೀವಿ. ಹಲೋ ಸರ್ ಹಾ ಹೇಳ್ಕೊ ಹೇಳು. ಅಪ್ಲೈಡ್ ಕ್ವಶನ್ಸ್ ಯಾವ ಚಾಪ್ಟರ್ ಮೇಲೆ ಬರ್ತದೆ Applying questions according to your theme and according to your model question paper based ಮೇಲೆ ಈ ವರ್ಷದ 2024 and 25 ಮಾಡಲ್ ಕ್ವಶನ್ ಎರಡನ್ನ ಎನಲೈಸ್ ಮಾಡಿದಾಗ ನಮ್ಗೆ ಕನ್ಕ್ಲೂಷನ್ ಸಿಕ್ಕಿದ್ದು ಆರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿ. ನಿಮ್ದು ಕನ್ನಡ ಮೇಡಮ್ ಹೆಂಗಿಸ್ ಮೇಡಮಪ್ಪ? ಹಲೋ, ಇಂಗ್ಲಿಷ್ ನಮ್ ಸರ್ ಯಾವ ಸ್ಕೂಲ್ ಹೇಳಿ? MDRS ಹಿರೇವಡ್ಡಿ MDRS ಹಿರೇವಡ್ಡಿಯಾ? ರೈಟ್. ಅಲ್ಲಿ ಅಪ್ಲೈನ್ ಕ್ವಶನ್ಸ್ ಬಂದ್ರೆ AP ಅರ್ಥಮೆಟಿಕ್ ಪ್ರೋಗ್ರೆಷನ್, ಕ್ವಾಡ್ರಾಟಿಕ್ ಇಕ್ವೇಶನ್, ವರ್ಬಲ್ ಪ್ರಾಬ್ಲಮ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನೀವು ವರ್ಬಲ್ ಪ್ರಾಬ್ಲಮ್ಸ್ ಅನ್ನ ಮಾಡ್ಲಿಲ್ಲ ಅಂದ್ರೆ ಅಥವಾ ಹಚ್ಕೊಳಕ್ ಬರ್ಲಿಲ್ಲ ಅಂತಂದ್ರೆ ನೋ ಮುಗಿದ 3 ಇಂದ 4 ಅಂಕ ಕ್ಲೋಸ್ ಆಗ್ತಾವ. AP ಕ್ವಾಡ್ರಾಟಿಕ್ ಇಕ್ವೇಶನ್ ನಾವು ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್ಸ್. ಅದಕ್ಕಿಂತ ಇಂಪಾರ್ಟೆಂಟ್ ಕೋಆರ್ಡಿನೇಷನ್ ಅಪ್ಲಿಕೇಶನ್ ಹೆಸರಿನಲ್ಲೇ ಇದೆ, ಬಟ್ ಅದು ಅಪ್ಲಿಕೇಶನ್ ಅಷ್ಟು ನನಗೆ ಅಪ್ಲೈಯಿಂಗ್ ಅಂತ ಅನ್ಸಂಗಿಲ್ಲ. ಅದರಲ್ಲಿ ಒಂದು ಟ್ಯಾನ್ ಇದನ್ನ ಅಪ್ಲೈ ಮಾಡಿಬಿಟ್ರೆ ಮುಗಿದೋತು. ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ ಅಲ್ಲಿ ನೀವು ಅಂದ್ರೆ ಇದನ್ನು ನೋಡ್ಕೋಬೇಕು, ಇಲ್ಲ ಅಂತಲ್ಲ, ಅದು ಕೂಡ ಅಲ್ಲಿ ಅಪ್ಲೈನ್ ಕ್ವಶನ್ಸ್ ಗಳು ಕ್ಯಾರಿ ಆಗ್ತಾವ. ಮೇನ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್, ಕ್ವಾಡ್ರಾಟಿಕ್ ಇಕ್ವೇಶನ್, ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್, ಕೋಆರ್ಡಿನೇಷನ್, ಜಾಮೆಟ್ರಿ. ಈ 4 ಚಾಪ್ಟರ್ ಇಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳು ಅಪ್ಲೈಯಿಂಗ್ ಬರುವಂತ ಸಾಧ್ಯತೆ ಇರುತ್ತೆ. ಇದಲ್ದೇನೆ ಬರ್ತಾವ, ಮತ್ತೆ ಇವನ್ನೇ ಅನ್ಕೋಬೇಡಿ. ಇದಲ್ದೆ ಮತ್ತೆ ಎಲ್ಲಿ ಚಾನ್ಸಸ್ ಇದೆ ಅನ್ನೋದು ಹೇಳ್ತೀನಿ ನಿಮ್ಗೆ. ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ ಮೇಲೆ ಕೊನೆಯ ಎಕ್ಸರ್ಸೈಸ್ ಕೊನೆಯ ಮೇಲಿನ 10 ಪ್ರಾಬ್ಲಮ್ಸ್ಗಳು. ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿಯಲ್ಲಿ ಕೊನೆಯ ಎಕ್ಸರ್ಸೈಸ್ ಕೊನೆಯ ಮೇನ್ ಅಲ್ಲಿ 10 ಪ್ರಾಬ್ಲಮ್ಸ್ಗಳದಾವ. ಆ 10 ಪ್ರಾಬ್ಲಮ್ಸ್ ಮೇಲೆ ಡಾಟಾಗಳನ್ನು ಚೇಂಜ್ ಮಾಡಿ ಅಲ್ಲಿ ಅಪ್ಲೈನ್ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ. ಇದನ್ ಬಿಟ್ರೆ ಕ್ವಶನ್ ಐತ್ರಿ ಸರ್. ಏನಪ್ಪ? ಕ್ವಶನ್ ಆಯ್ತಾ? ಹೇಳಿ ಸರ್, ಒಂದು ರೂ. 5 ನಾಣ್ಯವಾಗಿದ್ದ ಸಂಭವ ಎಷ್ಟು ಅಂತ ಐತ್ರಿ? ಕ್ವಶನ್ ಸರಿಯಾಗಿ ಕೇಳೋಲ್ಲಿ. ಯಾವ ಸ್ಕೂಲ್ ಹೇಳ? ಅಲ್ಲ ನೀ ಕೇಳೋರು ಯಾರು? ಯಾವ ಸ್ಕೂಲ್? ಸಿರಟ್ಟಿರಿ ಸರ್. ಹೇಳ್ಪ ಕ್ವಶನ್ ಏನ್ ಹೇಳ? ಒಂದು ರೂ. 5 ನಾಣ್ಯವಾಗಿದ್ದರ ಸಂಭವ ಎಷ್ಟು ಅಂತ ಐತ್ರಿ ಸರ್? ಒಂದು ರೂ ನೋಡಿ ಸರ್. ಕ್ವಶನ್ ಅರ್ಥ ಆಗ್ತಾ ಇಲ್ಲ ನನಗೆ. ನೀ ಕೇಳಿದ ಅರ್ಥ ಆಗೋ. ಒಂದು ಒಂದು ರೂ 5 ನಾಣ್ಯವಾಗಿದ್ದ ನಾಳೆ ಇನ್ನ ಡಾಟಾ ಇರುತ್ತೆ ನೋಡು. ನೀನು ಲಾಸ್ಟ್ ಕ್ವಶನ್ ಬಂದಿ ಒಮ್ಮೆಲೆ. ಇಲ್ಲ ನಿನ್ ಇಲ್ರಿ sir, ಕ್ಯಾಮ್ರಾ ಇದ್ರೆ ಅದನ್ನ ತೋರ್ಸು. ನೀನು ಈಗ ಲಾಸ್ಟ್ ನೀನು ಹೇಳಿದ್ ಅರ್ಥ ಆಗ್ತಾ ಇದೆ ನನಗೆ. ಮೇಲೆ ಅವ್ರು ಹೇಳಿರ್ತಾರೆ ಇಂಥದ್ರಲ್ಲಿ ಇಷ್ಟು ಕಾಯಿನ್ಗಳದಾವ, ಇಷ್ಟು ಕಾಯಿನ್ಗಳದಾವ ಅಂತ. ನೀನ್ ಡೈರೆಕ್ಟ್ ಆಗಿ ನನಗೆ 5 ರೂಪಾಯಿ ಕಾಯಿನ್ಗಳನ್ನ ಸಂಭವನೀಯತೆ ಕಂಡಿಡಿ ಅಂತ ಹೇಳ್ತಾ ಇದ್ವಿ. ನಾಳೆ ನೀನು ಡಾಟಾ ಹೇಳ್ಬೇಕಲ್ವಾ? ಹೇಳು ಡಾಟಾ ಹೇಳು. ಸರ್ ಡಿಸ್ಪ್ಲೇ ಆಗ್ತದೆ ಅಲ್ಲ? ಕ್ಯಾಮ್ರಾ ಇದೆ ನಿನ್ ಕಡೆ? ಐತ್ರಿ ಸರ್. ಇದ್ರಲ್ಲಿ ಇದನ್ ಮಾಡ, ನಿನ್ ಕ್ಯಾಮ್ರಾಕ್ಕೆ ಆನ್ ಮಾಡ್ಕೊಳ್ಳಿ, ಕಾಣ್ತದೆ. ನೋ ಸರ್ ಬರ್ತಿಲ್ಲ ಸರ್, ಅದು ಕ್ಯಾಮ್ರಾ ಬರ್ತಿಲ್ಲ ಸರ್. ಕ್ಯಾಮ್ರಾ ಬರ್ತಿಲ್ಲ. ಕ್ವಶನ್ ಸರಿಯಾಗಿ ಹೋದ ಮೇಲೆ ಲಾಸ್ಟಿಗೆ ನೀನ್ ಇದನ್ನಷ್ಟ ಕೇಳ್ತಾ ಇದೀಯಾ? ಒಂದ್ ನಿಮಿಷ ಸರ್, ನೋಡ್ತೀವಿ ಕ್ವಶನ್. ಕ್ವಶನ್ ನೋಡಿ ಹೇಳ. ರೈಟ್. ಸರ್ ಕ್ವಶನ್ ಹೇಳ್ತೀನಿ ನೋಡಿ ಸರ್. ಹೇಳಪ್ಪ. ಒಂದು ಗೋಲಕ 50 ಪೈಸೆಯ 100 ನಾಣ್ಯಗಳನ್ನು, ರೂಪಾಯಿ 1 ಪೈಸೆಯ ನಾಣ್ಯಗಳನ್ನು, ರೂಪಾಯಿ 2 20 ನಾಣ್ಯಗಳನ್ನು, ರೂಪಾಯಿ 5 10 ನಾಣ್ಯಗಳನ್ನು ಒಳಗೊಂಡ ಅದನ್ನು ಬೋರಲ್ ಹಾಕಿದಾಗ ಯಾವುದಾದರೂ ಒಂದು ನಾಣ್ಯ ಹೊರ ಬೀಳುವ ಸಮಾನ
ಸಾಧ್ಯತೆಗಳನ್ನು ಹೇಗೆ ಯಾವ ನಾಣ್ಯ ಅಂತ ಕೊಟ್ಟಾರೆ ಸರ್ ಅದು ಓಕೆ 50 ಪೈಸೆದು ಎಷ್ಟು ಅದಾವಪ್ಪ? 50 ಪೈಸೆದು 100 ನಾಣ್ಯಗಳದಾವ್ರಿ ಸರ್. ಓಕೆ ₹1 1 ಪೈಸೆದು 50 ರೀ. 50 ನಾಣ್ಯ. ₹2 20 ನಾಣ್ಯ ಸರ್. 20 ₹5 ಕಾಯಿನ್ 10 10. ಈಗ ಇದನ್ನಷ್ಟು ಕೂಡ್ಸು, ಅದು NOPS 100 150 170 180. ನಿನಗೆ ಒಟ್ಟು ಕಾಯಿನ್ಗಳೇನ್ ಬರ್ತಾವಲ್ಲ ಅದು NOPS ಅಂತ ಕನ್ಸಿಡರ್ ಮಾಡು. ಇಲ್ಲಿಗೆ 180 ಕಾಯಿನ್ಗಳು ಆದವು. ಅಲ್ಲಿ ಈ ಬಾಕ್ಸ್ ಇಂದ ಒಂದು ಕಾಯಿನ್ ಅನ್ನ ರ್ಯಾಂಡಮ್ ಆಗಿ ತೆಗಿಬೇಕಾಗಿದೆ, ಯಾದೃಚ್ಛಿಕವಾಗಿ ಹೊರ ತೆಗೆಯಲಾಗಿದೆ ಅಂತ ಹೇಳಿದ್ದಾರೆ. ಆ ಕಾಯಿನ್ ಯಾವ್ದಂತ ಈ ಕ್ವಶನ್ ಹೇಳ್ತೀನಿ. ನೀನ್ ಆಗಲೇ ಕೇಳಿದಲ್ಲ ₹5 ಕಾಯಿನ್ ಅಂತ ಹೇಳಿ. ₹5 ಕಾಯಿನ್ಗಳು ಎಷ್ಟದಾವ ಅದ್ರಲ್ಲಿ? 10 ಅದಾವ್ರಿ ಸರ್. 10 ಅದಾವ. ಅಂದ್ರೆ 180ರಲ್ಲಿ ₹5 ಕಾಯಿನ್ಗಳು ಎಷ್ಟು ಸಾರಿ ಬರ್ಲಿಕ್ಕೆ ಸಾಧ್ಯ ಇದೆ? 180 ಕಾಯಿನ್ ಅದಾವ ನಿನ್ ಕಡೆ ಈಗ ಅಲ್ವಾ? ₹5 ಕಾಯಿನ್ಗಳು ಎಷ್ಟು ಸರಿ ಬರ್ಲಿಕ್ಕೆ ಸಾಧ್ಯ ಇದೆ? 10 ಸರಿ ಬರ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ NOP 10. ಇದರ ಪ್ರೊಬಾಬಿಲಿಟಿ ಬೇಕಪ್ಪ ಅಂತಂದ್ರೆ NOP ಡಿವೈಡೆಡ್ ಬೈ NOPS. ಅವಾಗ 10 ಬಾಗ್ಲೆ 180. ನೀವು ಇದನ್ನ ಕ್ಯಾನ್ಸಲೇಷನ್ ಮಾಡಿ 6 ಅಂತ ಹೇಳ್ಬೇಕಷ್ಟೇ. ಅಥವಾ ಏನಾಗ್ತದ ಅಂದ್ರೆ 1/18 1/18 ಈ ತರ. ಈಗ ₹5 ಕಾಯಿನ್ ಕೇಳಿದ್ರೆ 10/180 ಆಯ್ತು. ₹2 ಕಾಯಿನ್ ಕೇಳಿದ್ರೆ 20 ಡಿವೈಡೆಡ್ ಬೈ 180. ಅದೇ ₹1 ಕಾಯಿನ್ ಕೇಳಿದ್ರೆ 50 ಡಿವೈಡೆಡ್ ಬೈ 180. 50 ಪೈಸೆ ಕಾಯಿನ್ ಕೇಳಿದ್ರೆ 100 ಡಿವೈಡೆಡ್ ಬೈ 180. ಓಕೆ ಸರ್ ಈಗ ಅದನ್ನ ನಾವು ಕಡ್ತಾ ಹೊಡೆದ್ವಿ ಅಂತ ಸರ್ ನೀವು 6 ಅಂತ ಹಾಕದ್ರಿ ಸರ್. ಈಗ ನಾವು ಅದನ್ನ ಕಡ್ತಾ ಹೊಡಿತೀವಿ ಸರ್ ನಮ್ ಪೇಪರ್ ಒಳಗ್ರಿ. ಹೊಡಿ, ಈಗ ಕರ್ತ ಹೊಡೆದು ಇಡು. ಇದ್ರ ಅರ್ಥ ಏನಂತಂದ್ರೆ ನಿಮ್ಗೆ ಮೊದಲ ಇದ್ರ ಮೀನಿಂಗ್ ಗೊತ್ತಾಗ್ಬೇಕು. ನಾನು ಹೇಳೋದೇನಂದ್ರೆ 180ರಲ್ಲಿ 10 ಕಾಯಿನ್, 18 ಕಾಯಿನಲ್ಲಿ 1 ಕಾಯಿನ್. ನೀನ್ ಅನ್ಸೋರು ಕರ್ತ ಹೊಡೆದಿಟ್ರೆ ಏನ್ ತಪ್ಪೇನಲ್ಲ. ಯಾಕೆ 6 ಅಂತ ಹೇಳ್ತಾನೆ ಅಂದ್ರೆ ಒಟ್ಟು ನಮ್ಮ ಪಾಸಿಬಲ್ ಔಟ್ಕಮ್ಸ್ ಎಷ್ಟದವ? 180 ಅದಾವ. ಆ 180ರಲ್ಲಿ 10 ಕಾಯಿನ್ಗಳು ₹5 ಕಾಯಿನ್ ಇದಾವ. ಹೌದಾ? ನಾವು ಮೊದಲು ಒಟ್ಟಿಗೆ ಹೇಳ್ಬೇಕಾಗತ್ತೆ. ನಮ್ದು ಕ್ವಶನ್ ಒಟ್ಟಿಗೆ ಹೇಳ್ಬೇಕಾಗತ್ತೆ. 180ರಲ್ಲಿ 10 ಕಾಯಿನ್ಗಳು ಬಂದ್ರೆ 18 ಕಾಯಿನ್ಗಳಲ್ಲಿ 1 ಬರುತ್ತೆ ಅಂದಂಗೆ. ಅದಕ್ಕೆ 6 ಇಡ್ಬೇಕು. ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್, ಗೊತ್ತಾಯ್ತು. ಓಕೆ. ಮತ್ತೆ ಯಾರು ಯಾವ ಸ್ಕೂಲ್ ಆದ್ರು? ಯಾರಿಗೂ ಏನೋ ಡೌಟ್ಸ್ ಇಲ್ಲ ಅಂದ್ರೆ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಒಂದ್ ಸೆಕೆಂಡ್, ಇದು ಆನ್ಲೈನ್ ಕ್ಲಾಸ್ನ ನಂದು ಕೊನೆಯ ಕ್ಲಾಸ್. ಕೊನೆಯದಾಗಿ ಎಲ್ಲಾ ವಿದ್ಯಾರ್ಥಿಗಳು ಏನು ಅಬ್ಸರ್ವ್ ಮಾಡಿರ್ತಾರಲ್ಲ ಎಲ್ಲರಿಗೂ ಥೀಮ್ ಅನ್ನ ಸರಿಯಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಆ ಥೀಮ್ ಪ್ರಕಾರ ಮತ್ತು ಅಲ್ಲಿ 2 ಬೋರ್ಡ್ ಇಂದ 2 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ 2 ಮಾಡೆಲ್ ಕ್ವಶನ್ ಪೇಪರ್ಗೆ ಫಸ್ಟ್ ಸಾಲ್ವ್ ಮಾಡಿ ಆ ಥೀಮ್ ಪ್ರಕಾರ ಆ ಮಾರ್ಕ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಅವಾಗ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಈಗ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ರಿಯಲ್ ನಂಬರ್ಗೆ ಪಾಯ್ ಇದೆ ಅಂತ ಹೇಳಿದೆ. ಆ ಪಾಯ್ ಹೆಂಗಾಗಿದೆ ಅಂದ್ರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 3+1+1 ಆಗಿದೆ. ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 3+2 ಆಗಿದೆ. ಇದ್ರಿಂದ ಒಂದು ಕನ್ಕ್ಲೂಷನ್ ಏನ್ ತಗೋಬೇಕಂದ್ರೆ ಹೇಳ್ಪ ಸರ್ ಅದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದೆ ಅಂತ ಹೇಳಿದ್ರಲ್ಲ ಸರ್, ಅದು ಫೋನಿಗೆ ಬಿಡಿ ಸರ್. ಅದು ಮಾಡೆಲ್ ಕ್ವಶನ್ ಪೇಪರ್ ಗ್ರೂಪಿಗೆ ಬಿಡ್ಬೇಕಾ? ಓಕೆಪ್ಪ, ಬಿಡ್ತೀನಿ. ಬಿಡ್ತೀನಿ. ಒಳ್ಳೆ ಥೀಮ್ ಪ್ರಕಾರ ನಾನು ನೋಡ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಗೆ ಸೆಂಡ್ ಮಾಡ್ತೀನಿ ಅಂತ. ಯಾವ ಸ್ಕೂಲ್ ಅಂದ್ರಲ್ಲ? ನಮಸ್ಕಾರ ಸರ್. ಸರ್ ಅಲ್ಲ? ಆರಾಮದಿರಿ ಸರ್? ಆರಾಮ್ ಸರ್, ಆರಾಮ್. ನೀವು ಆರಾಮ್ರಿ? ಅವು ಕ್ವಶನ್ ಪೇಪರ್ಗಳು ಇದಾವಲ್ಲ ಸರ್? ಹಾ ಸರ್. ಮಾಡೆಲ್ ಕ್ವಶನ್ ಪೇಪರ್ಸ್ ಒಂದು 5 ವರ್ಷದ್ದು ಗ್ರೂಪ್ ಗೆ ಹಾಕಿ ಸರ್. ಅದ್ರ ಅವಶ್ಯವಾಗಿ ನಾವ್ ಇಲ್ಲಿ ಹುಡುಗರಿಗೆ ಪ್ರಿಂಟ್ ತೆಗೆದು ಅದನ್ನ ಕೊಡ್ತೀವಿ ಸರ್. ಶೋರ್ ಸರ್. ಸದ್ಯ ಓದ್ಬಿಟ್ಲೆ ನಾನು ಅದನ್ನ ಹೇಳೋಣ ಕಂಡ ಯಾರೋ ಒಬ್ರು ಸ್ಟೂಡೆಂಟ್ ಅದನ್ನ ಹೇಳಿದ್ರು ಸರ್. ಇಲ್ಲ, ನಾನು
ಇದ ಒತ್ತು ಎದಕ್ ಕೊಡ್ತಾರೆ ಅಂದ್ರೆ ಸರ್ ಈ ಟೀಮ್ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಬಹಳ ಈಜಿ ಇತ್ತು ಹಾ ಸರ್ ಸರ್ ಆ ಎರಡು ನಿಜ, ನಿಜ ಇದು ಸರ್. ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಮತ್ತೆ ಒಳ್ಳೆ ನಮ್ಮ ಸ್ಟೂಡೆಂಟ್ಸ್ ಬಿಡಿಸಿದ್ದೀನಿ ಸರ್ ಆಲ್ರೆಡಿ ಹಾ ಸರ್ ಅದನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ ಸರ್ ಅವಶ್ಯವಾಗಿ ನಮ್ಮ ಡಿಸ್ಟ್ರಿಕ್ಟ್ ಗ್ರೂಪ್ ಸಾಹೇಬ್ರ ಗ್ರೂಪಿಗೆ ಹಾಕಿ ಸರ್ ಅದ ಹೌದು ಸರ್ ಅಂದ್ರೆ ಎಲ್ಲರಿಗೆ ಈ- ತಲುಪೋದು ಸರ್ ಅಲ್ಲಿಗೆ ಸರಿ ಸರಿ ಸರ್ ಆಯ್ತು, ಥ್ಯಾಂಕ್ ಯು ಸರ್ ಎಸ್ ಸರ್ ಓಕೆ ಮತ್ತೆ ಯಾರ ಏನೋ ಡೌಟ್ಸ್ ಇದ್ರೆ ಯಾವ ಸ್ಕೂಲ್ನವರು ಏನಿರಲ್ಲ ಅಂದ್ರೆ ಸೆಷನ್ ಕ್ಲೋಸ್ ಮಾಡ್ತಿದ್ರೆ ನೋ ಸರ್ ಥ್ಯಾಂಕ್ಸ್ ಸರ್. ಓಕೆ ಥ್ಯಾಂಕ್ ಯು ಓಕೆ ಎಲ್ಲರಿಗೂ ಧನ್ಯವಾದಗಳು ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ ಆಲ್ ದ ಬೆಸ್ಟ್ ಸರ್ ಸರ್ ನಾಳೆ ಅಲಂಕಾರ ಯಾರು ಹೇಳಿ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು